ನಮಸ್ಕಾರ ರೀ ಎಲ್ಲರಿಗೂ UK ರೊಟ್ಟಿ ಮನಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಮೊದಲು ಒಂದು ವಿಡಿಯೋ ಮಾಡಿದ್ವಿ ಕೇಸರಿ ಬಾತ್ ಮಾಡೋದು ಹೆಂಗೆ ಅಂತೇಳಿ. ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತೇನಪ್ಪ ಸ್ಪೆಷಲ್ ಮಾಡಕತ್ತೀವಿ ಅಂದ್ರೆ ಹೂಕೋಸು ಮತ್ತು ಅದ್ರ ಜೊತೆಗೆ ಚಪಾತಿ ಮಾಡಕತ್ತೀವಿ. ಅದು ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಸ್ಟವ್ ಆನ್ ಮಾಡ್ತಾ ಇದ್ದೀವಿ, ಎಣ್ಣೆ ಹಾಕಂತ ಇದೀವಿ ನೋಡ್ರಿ. ಎಣ್ಣೆ ಹಾಕೊಂಡ್ವಿ. ಇವಾಗ ನಾವು ಒಂದು ಅರ್ಧ kg ಹೂಕೋಸು ಪೂರ್ತಿನ ಹಾಕ್ತಾ ಇದ್ದೀವಿ. ನೀವು ಚಿಕ್ಕದು 1/4 kg ನಿಮ್ಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಹಾಕೋಬೋದು ನೀವು. ಎಣ್ಣೆ ನೋಡಿ ಇಷ್ಟು ಸಾಕು ಅನ್ಸುತ್ತೆ. ಇಷ್ಟು ಸಾಸಿವೆ ಕಾಳು ಮತ್ತು ಜೀರಿಗೆ ಹಾಕಂತ ಇದ್ದೀವಿ. ಸಾಸಿವೆ ಕಾಳು ಮತ್ತು ಜೀರಿಗೆ ಎಣ್ಣೆಯಲ್ಲಿ ಚಟ ಚಟ ಅಂತೇಳಿ ಸೌಂಡ್ ಬರ್ತಿದ್ದಂಗೆ ಕರಿಬೇವು ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈಗ ಈರುಳ್ಳಿ, ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೇಳಿ ಕರಿತೀವಿ ನಾವು. ಕೊಯ್ದು ಇಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕೋಬೇಕು. ಇವಾಗ ಹಾಕೊಂಡ್ವಿ. ಈಗ ಅದೆಲ್ಲನೂ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದೀವಿ ನೋಡಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ. ಮಿಕ್ಸ್ ಆಗ್ತಾ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗೋ ಥರ. ಈಗ ಕೊಯ್ದು ಇಟ್ಕೊಂಡಿರೋಂಥ ಹೂಕೋಸುಗಳನ್ನ ಹಾಕೊಳ್ಳೋಣ ಎಣ್ಣೆಯಲ್ಲಿ. ಎಲ್ಲನೂ ಹಾಕೊಂತ ಇದೀವಿ ನಾವು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಿಕ್ಸ್ ಆಗ್ತಾ ಇದೆ. ಈಗ ಇದರಲ್ಲಿ ಅರಿಶಿನ ಪುಡಿ ಹಾಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೇನೆ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕೊಳ್ಳೋಣ. ಆಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಶೇಂಗಾ ಪುಡಿನ ಹಾಕಂತ ಇದ್ದೀವಿ. ಇದನ್ನೆಲ್ಲನೂ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಿಕ್ಸ್ ಆಗ್ತಿದೆ ನೋಡಿ. ಈಗ ಅದರಲ್ಲಿ ಸ್ವಲ್ಪ ನೀರು ಹಾಕಂತ ಇದೀವಿ ನೋಡಿ. ಹೂಕೋಸು ಚೆನ್ನಾಗಿ ಫ್ರೈ ಆಗೋ ಥರ, ಅದೆಷ್ಟು ಬೇಯಬೇಕು ಆ ಥರ ಅಷ್ಟು ನೀರು ಹಾಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಮೀಡಿಯಮಾಗಿ ಹಾಕೊಂಡ್ರೆ ಸಾಕು. ಇನ್ನೇನು ಎಲ್ಲ ಆಯಿತು. ಇದು ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಮುಚ್ಚಿಟ್ಕೊಂಡು ವೆಯ್ಟ್ ಮಾಡೋಣ. ನೋಡಿರಿ 10 ನಿಮಿಷ ಆಯಿತು. ನೋಡೋಣ. ಕುದೀತಾ ಇದೆ. ಒಂಚೂರು ಕುದಿಬೇಕು ಅನಿಸುತ್ತೆ. ಪರವಾಗಿಲ್ಲ, ಸಾಕಿಷ್ಟು ಕುದ್ದಿದೆ, ಚೆನ್ನಾಗಿ ಕುದ್ದಿದೆ ನೋಡಿ. ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಏನು ರೆಡಿ ಆಗೇ ಹೋಯ್ತು, ಸಾಕು. ಇನ್ನು ಒಲೆನ ಬಂದ್ ಮಾಡೋಣ ನೋಡಿ. ರುಚಿ ಆದಂಥ ಹೂಕೋಸು ರೆಡಿಯಾಗಿದೆ. ಇನ್ನೇನು ಚಪಾತೀಲಿ ಊಟನ ಶುರು ಮಾಡೇ ಬಿಡೋಣ. ನೀವು ಮನೇಲಿ ಮಾಡಿ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತಿದ್ದು ನೋಡಿ. ರುಚಿಯಾದ ಹೂಕೋಸು ಮತ್ತು ಚಪಾತಿ ರೆಡಿಯಾಗಿದೆ. ನೀನು ಬ್ಯಾಟಿಂಗ್ ಮಾಡೇ ಬಿಡೋಣ. ಬರೀ ನೋಡೋಣ ಟೇಸ್ಟು ಹೆಂಗಾಯ್ತು ಅಂತೇಳಿ. ನೋಡಿ ಮಸ್ತಾಗಿದೆ. ನಾನ್ ವೆಜ್ ತಿಂದೇ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಮಾತ್ರ ನಾನ್ ವೆಜ್ಗಿಂತ ಜಾಸ್ತಿನೇ ಆಗುತ್ತಿದ್ದು. ಅಷ್ಟು ಟೇಸ್ಟ್ ಆಗಿದೆ. ನಿಮ್ಮ ಮನೇಲಿ ಕೂಡ ಮಾಡಿ ರುಚಿಯಾದ ಟೇಸ್ಟ್ನ ನೋಡಿ ಆಮೇಲೆ ನಮಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ಅಡುಗೆ ಮಾಡೋ ವಿಧಾನವನ್ನು ತೋರಿಸ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.